Audio Jungle. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಈ ಥರ ನಾವೇನಾದ್ರು ಟೊಮೊಟೊ ಚಟ್ನಿ ಮಾಡಿದ್ರೆ ಕನಿಷ್ಠ ಅಂದರೆ 6 ತಿಂಗಳು ಕೆಡೋದಿಲ್ಲ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಮಾಡೋದು ಕೂಡ ಈಸಿ ಪ್ರೋಸೆಸ್. ನಾವು 6 ತಿಂಗಳು ಅಂದ ತಕ್ಷಣ ಕೆಡೋದಿಲ್ಲ ಅಂದ ತಕ್ಷಣ ತುಂಬ ಪ್ರೋಸೆಸ್ ಇರುತ್ತೆ, ಒಣಗಿಸ್ಬೇಕು, ಈ ಥರ ಎಲ್ಲ ಬೇಡ. ಈಸಿಯಾಗಿ ಅರ್ಧ ಗಂಟೆಯಿಂದ 1 ಅವರ್ ಒಳಗೆ ಮುಗಿಸ್ಬೋದು, ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಹೇಗೆಲ್ಲ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾವು ಯಾವಾಗೂ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ಅಲ್ವಾ. ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ. ಈ ಚಟ್ನಿ ಬಂದು ಒಂದು ಸರಿ ತಿಂದರೆ ಪದೇ ಪದೇ ತಿನ್ನಲೇಬೇಕನ್ಸುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಟೊಮೊಟೊ ನೀಟಾಗಿ ತೊಳೆದು ಒಂದು ಅರ್ಧ ಗಂಟೆ ಬಿಟ್ಬಿಡಿ, ಒಣ ಬಟ್ಟೆಯಲ್ಲಿ ಹಾಕಿ ಅಥವಾ ಫ್ಯಾನ್ ಕೆಳಗಡೆನೋ. ಒಟ್ಟಿನಲ್ಲಿ ಟೊಮೊಟೊ ಮೇಲೆ ನೀರಿನ ಅಂಶ ಇರಬಾರ್ದು, ಯಾಕಂದರೆ ನಾವು ಇದು ಸ್ಟೋರ್ ಮಾಡೋ ಪ್ಲಾನಲ್ಲಿ ಇದ್ದೀವಲ್ವ, ಅದಕ್ಕೆ. ನೋಡಿ ಈ ಥರ ಫುಲ್ ಡ್ರೈ ಮಾಡಿ ಒಂದು ಹತ್ರ ಇಟ್ಕೊಳ್ಳಿ. 1 kg ನಾನು ಇವಾಗ ಹೇಳ್ತಿರೋ ಐಟಮ್ಸ್ ಎಲ್ಲ 1 kg ಟೊಮೆಟೊಗೆ. ನೀವೇನಾದ್ರು ಅಥವಾ ಕಡಿಮೆ ಅಥವಾ ಜಾಸ್ತಿ ಮಾಡೋಂಗಿದ್ರೆ ಕ್ವಾಂಟಿಟಿ ಎಲ್ಲ ಕಡಿಮೆ ಜಾಸ್ತಿ ಮಾಡ್ಕೋತಾ ಹೋಗಿ. ಮೊದಲಿಗೆ ಎಲ್ಲನೂ ಈ ಥರ ತೊಳ್ಕೊಂಡು ನೀಟಾಗಿ ಡ್ರೈ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರೋಸೆಸ್ ಬಂದು ಒಂದು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಮೆಂತ್ಯ, 2 ಟೇಬಲ್ ಸ್ಪೂನ್ ಜೀರಿಗೆ, 1.5 ಟೇಬಲ್ ಸ್ಪೂನ್ ಸಾಸಿವೆ. ಇದನ್ನು ಎಣ್ಣೆ ಹಾಕದೇ ಇರೋ ಸುಮ್ಮನೆ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಘಮ್ ಅನ್ನುತ್ತೆ, ಘಮ್ ಅನ್ನೋವರೆಗೂ ಹುರ್ಕೊಳ್ಳಿ. ಈ ಎಲ್ಲ ಅಳತೆ ಬಂದು 1 kg ಟೊಮೊಟೊ ಚಟ್ನಿಗೆ. ಇದನ್ನು ನೀವು ಕುಟ್ಟಿ ಪುಡಿ ಮಾಡಿಕೊಂಡು ತುಂಬ ಟೇಸ್ಟಾಗಿ ಘಮ್ಮಾಗಿ ಇರುತ್ತೆ. ನಿಮ್ಗೆ ಇಲ್ಲ ಆಗಲ್ಲ ಅಂದರೆ ಮಿಕ್ಸಿ ಮಾಡ್ಕೊಳ್ಳಿ. ನಾವು ಕುಟ್ಟಿ ಪುಡಿ ಮಾಡ್ತಾಯಿದ್ವಿ, ತುಂಬ ಟೇಸ್ಟ್ ಬರುತ್ತೆ ಅಂತ. ತುಂಬಾ ಸಣ್ಣ ಆಗಬೇಕಂತೇನಿಲ್ಲ, ಸ್ವಲ್ಪ ಹುಡಿಯಾಗಿದ್ದರೂ ನಡೆಯುತ್ತೆ. ತುಂಬ ಘಮ್ ಅಂತ ಇದೆ ಕುಟ್ಟೋದ್ರಿಂದ. ಇದನ್ನು ಒಂದು ಸೈಡ್ ಇಟ್ಕೊಳ್ಳೋಣ. ನೆಕ್ಸ್ಟು ನಾವೇನು ಟೊಮೊಟೊ ಎಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಈ ಟೊಮೊಟೊ ಚಟ್ನಿ ಬಂದು ನಾವು ಈಗ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ತುಂಬ ಕಡಿಮೆ ಇದೆ. ಅಂದರೆ ಟೊಮೊಟೊ ಸೀಸನ್ನಲ್ಲಿ ಈ ಚಟ್ನಿ ಮಾಡಿ ಇಟ್ಕೊಂಡ್ರೆ ನಾವು 6 ತಿಂಗಳಿಂದ 8 ತಿಂಗಳು ಆರಾಮಾಗಿ ತಿಂತಾ ಹೋಗ್ಬೋದು. ನಾವು ದೋಸೆಗೆ, ಇಡ್ಲಿಗೆ, ರೈಸ್ಗೆ ಎಲ್ಲದಕ್ಕೂ ಒಂದೇ ಥರ ಚಟ್ನಿ ಇದೆ ಅಂತ ಬೇಜಾರಾಗೋರ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಚಟ್ನಿ ಕೂಡ ಎನಿ ಟೈಮ್ ಸ್ಟಾಕಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ, ನಾವೇನು ಆರೋಗ್ಯ ಕೆಡೋವಂಥ ಐಟಮ್ ಇದರಲ್ಲಿ ಆಗ್ತಾ ಇಲ್ಲ, ತುಂಬ ಹೆಲ್ದಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಪ್ರೋಸೆಸ್ ಬಂದು ಒಂದು ಬಾಣಲೆ ಇಟ್ಕೊಂಡು ನಾವೇನು 1 kg ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಕೆಳಗಡೆ ಬಾಣಲೆಯಲ್ಲಿ ಎಣ್ಣೆ ಏನು ಹಾಕೋದು ಬೇಡ, ಡೈರೆಕ್ಟಾಗಿ ಕಟ್ ಮಾಡಿರೋ ಟೊಮೆಟೊ ಹಾಕಿ ಮೀಡಿಯಮ್ ಫ್ಲೇಮಲ್ಲಿರಲಿ. ಅದನ್ನು ನೀಟಾಗಿ ಹರಡಿ. 1 kg ಟೊಮೊಟೊಗೆ 100 ಗ್ರಾಮ್ ಹುಣಸೆ ಹಣ್ಣು ಬೇಕಾಗುತ್ತೆ. ಈ ಹುಣಸೆ ಹಣ್ಣನ್ನು ಕಡ್ಡಿ ಬೀಜ ಎಲ್ಲನೂ ಬಿಡಿಸಿ ನೀಟಾಗಿ ಇಟ್ಕೊಂಡಿದ್ವಿ. ಅದ್ರ ಮೇಲೆ 100 ಗ್ರಾಮ್ ಹುಣಸೆ ಹಣ್ಣು ಹಾಕಿ ಒಂದು 15 ನಿಮಿಷ ಓಪನ್ನಲ್ಲೇ ಮುಚ್ಚದೇ ಇರೇ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಇದು ಸ್ಟಾರ್ಟ್ ಆಗಿ ಕುದಿಯೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ಮೂಮೆಂಟಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಯಾಕಂದರೆ ಸೀದೋಗಿರೋ ಸ್ಮೆಲ್ ಬರುತ್ತೆ. ನಾವು ಇದನ್ನು ಸ್ಟೋರ್ ಮಾಡೋ ಪ್ಲ್ಯಾನಲ್ಲಿರೋದ್ರಿಂದ ನೀವು ಸೀಯೋಕ್ಕೆ ಬಿಡಬಾರ್ದು, ತಳ ಹಿಡಿಯೋಕ್ಕೆ ಬಿಡಬಾರ್ದು. ನೋಡಿ ಈ ಥರ ನಾವು 15 ನಿಮಿಷ ಬೇಯಿಸ್ಕೊಂಡ್ಮೇಲೆ ಈ ಥರ ಬರುತ್ತೆ. ನೋಡಿ ಈ ಥರ ಫಸ್ಟು ಟೊಮೆಟೊ ನೀರು ಬಿಡ್ತಾ ಹೋಗುತ್ತೆ, ಆಮೇಲೆ ನೀರೆಲ್ಲನೂ ಹಿಂಗೆ ಹೋಗ್ಬೇಕು, ಅಲ್ಲಿವರೆಗೂ ಟರ್ನ್ ಮಾಡ್ತಾನೆ ಇರಲಿ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಈ ಹುಣಸೆ ಹಣ್ಣು ಟೊಮೆಟೊ ಎರಡೂ ಫುಲ್ಲು ಮಿಕ್ಸ್ ಆಗುತ್ತೆ. ಈ ಥರ ಇದು ಆಗಿದೆ. ಸ್ಟಾಪ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಿ. ಫುಲ್ಲು ತಣ್ಣಗಾದ್ಮೇಲೆ, ಬಿಸಿ ಇರಬಾರ್ದು ಯಾವುದೇ ಕಾರಣಕ್ಕೆ, ಬಿಸಿ ಇದ್ದ ಮಿಕ್ಸಿಗೆ ಹಾಕಬಾರ್ದು, ಕೆಟ್ಟೋಗುತ್ತೆ ಬೇಗ. ಫುಲ್ 100% ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಈ 1 kg ಟೊಮೆಟೊಗೆ 50 ಗ್ರಾಮ್ ಬೆಳ್ಳುಳ್ಳಿ, ಅದ್ರ ಜೊತೆ 50 ಗ್ರಾಮ್
ಕಲ್ಲುಪ್ಪು ತೊಗೊಂಡಿದ್ವಿ. ಕಲ್ಲುಪ್ಪೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಲ್ಲುಪ್ಪೇ ಜಾಸ್ತಿ ಬಳಸಿ. 50 ಗ್ರಾಮ್ ಕಲ್ಲುಪ್ಪು ತೊಗೋತಿದ್ವಿ. ನಾವೇನು ಆಲ್ರೆಡಿ ಜೀರಿಗೆ, ಸಾಸಿವೆ, ಮೆಂತೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀವಿ. ಆ ಮಿಶ್ರಣನೂ ಹಾಕಿ 100 ಗ್ರಾಮ್ ಹಚ್ಚ ಖಾರದ ಪುಡಿ ಹಾಕಿದ್ದಕ್ಕೆ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ. ಖಾರ ನೀವು ತುಂಬ ಕಡಿಮೆ ತಿನ್ನೋರಾಗಿದ್ದರೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ಈ ನಾನೇನು ಅಳತೆ ಹೇಳ್ತಿದ್ದೀನೋ 1 kg ಟೊಮೆಟೊಗೆ ತುಂಬ ಕರೆಕ್ಟಾಗಿ ಅಳತೆ ಇದು. 1 kg ತೊಗೊಂಡ್ರೆ ಇದೇ ಅಳತೆಯಲ್ಲೇ ನೀವು ಮಾಡ್ಬೋದು. ಈ ಥರ ಮಿಶ್ರಣ ರುಬ್ಕೊಳ್ಳಿ. ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಈ ಹಂತದಲ್ಲಿ ನೀವು ಉಪ್ಪು, ಖಾರ ಎರಡೂ ಬೇಕಾದ್ರೆ ಎಕ್ಸ್ಟ್ರಾ ಮಿಕ್ಸ್ ಮಾಡಿಕೊಂಡು ತಿರ್ಗಾ ಮಿಕ್ಸಿ ಮಾಡ್ಕೋಬೋದು, ಹೆಚ್ಚು ಕಡಿಮೆ ಆದರೆ. ನೆಕ್ಸ್ಟ್ ಪ್ರೋಸೆಸ್ ಬಂದು ಒಗ್ಗರಣೆಗೆ ರೆಡಿ ಮಾಡೋಣ. ಟೊಮೊಟೊ ಚಟ್ನಿ ತುಂಬ ಟೇಸ್ಟಾಗಿ ಬಂದಿದೆ. 1 kg ಟೊಮೊಟೊಗೆ 200 ಗ್ರಾಮ್ ಎಣ್ಣೆ ಬೇಕಾಗುತ್ತೆ. 200 ಗ್ರಾಮ್ ಎಣ್ಣೆ ಹಾಕಿದ ಮೇಲೆ 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ನೀವು ಎಣ್ಣೆ ತುಂಬ ಬಿಸಿ ಆದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕೋದು ಬೇಡ, ಬ್ಲ್ಯಾಕ್ ಆಗೋಗುತ್ತೆ ಜಾಸ್ತಿ. ನೀವು ಹಾಕಿ 1 ನಿಮಿಷ ಆದ ತಕ್ಷಣ ಹಾಕ್ಕೊಂಬಿಡಿ. ಜೀರಿಗೆ, ಸಾಸಿವೆ, ಒಗ್ಗರಣೆಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಎಣ್ಣೆಯಲ್ಲಿ ಚೆನ್ನಾಗಿದ್ದು ಒಂದು 80% ಆಗಲಿ, ತುಂಬ ಜಾಸ್ತಿ ಬೇಡ. ಲೋ ಫ್ಲೇಮಲ್ಲೇ ಇರಲಿ. ನಾವು ಎಣ್ಣೆ ಮಾತ್ರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿದ್ದರೆ ಇದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಈ ಅಳತೆಯಲ್ಲಿ ಹಾಕಲೇಬೇಕು. ಒಂದು 3 ರಿಂದ 4 ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ, ಕರಿಬೇವು ಇಷ್ಟೆಲ್ಲ ಆದಮೇಲೆ ಲೋ ಫ್ಲೇಮಲ್ಲಿಟ್ಟು ಗ್ಯಾಸು ಒಂದು ಚಿಟಿಕೆಯಷ್ಟು ಹಿಂಗುಗಳು ಹಾಕೊಳ್ಳೋಣ. ಟೇಸ್ಟ್ ಕೂಡ ಇರುತ್ತೆ. ಹಿಂಗೆ ಹಾಕೋದ್ರಿಂದ ಒಗ್ಗರಣೆ ಕೆಡೋದು ಇಲ್ಲ, ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ನಾವೇನು ಮಿಶ್ರಣ ರುಬ್ಕೊಂಡು ಇಟ್ಕೊಂಡಿದ್ವೋ ಟೊಮೊಟೊ ಚಟ್ನಿ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿ. ಈ ಪ್ರೋಸೆಸ್ ಬಂದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ನಾವೇನು ಆಯಿಲ್ ಹಾಕಿದ್ವಿ ಇಷ್ಟೇ ಮಿಕ್ಸ್ ಮಾಡಿ ಹಾಗೇ ಡಬ್ಬದಲ್ಲಿ ಹಾಕಿಟ್ರೆ ತುಂಬ ಜನ ಬೇಗ ಕೆಟ್ಟೋಗುತ್ತೆ ಅನ್ನೋ ಕಂಪ್ಲೇಂಟ್ ಇರುತ್ತೆ. ನೀವು ಎಣ್ಣೆ ಹಾಕಿದ ತಕ್ಷಣ ಕ್ಲೋಸ್ ಮಾಡಿ ಡಬ್ಬದಲ್ಲಿ ಹಾಕಿಟ್ರೆ ಕೆಡೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಎಣ್ಣೆ ಎಲ್ಲನೂ ಟೊಮೊಟೊ ಚಟ್ನಿ ಹೀರ್ಕೋಬೇಕು. ಲೋ ಫ್ಲೇಮಲ್ಲಿ ಟರ್ನ್ ಮಾಡ್ತಾ ಇರಿ. ಒಂದು 5 ನಿಮಿಷ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಟರ್ನ್ ಮಾಡ್ತಾ ಎಣ್ಣೆ ತಿರ್ಗಾ ಟೊಮೊಟೊ ಚಟ್ನಿಯಿಂದ ಬಿಡ್ತಾ ಹೋಗಬೇಕು. ಬಿಡೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಓ ಟೊಮೊಟೊ ಚಟ್ನಿ ರೆಡಿ ಆಗಿದೆ ಅಂತ ಅದರ ಅರ್ಥ. ನೋಡಿ, ಇದಾಯಿತು. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಸರ್ವ್ ಮಾಡೋಣ ಬನ್ನಿ. ಅರ್ಧ ಗಂಟೆಯಿಂದ 1 ಗಂಟೆ ಒಳಗೆ ಈ ಚಟ್ನಿ ರೆಡಿ ಆಗೋಯ್ತು. ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಟೊಮೊಟೊ ಸೀಸನ್ನಲ್ಲಿ ಈ ಒಂದು ಚಟ್ನಿ ಮಾಡಿಟ್ಕೊಂಡ್ರೆ ಯಾವಾಗಲೂ ಒಂದು ಚಟ್ನಿ, ಒಂದು ಐಟಮ್ ಚಟ್ನಿ ಮನೇಲಿ ರೆಡಿಯಾಗೇ ಇರುತ್ತೆ. ಎಲ್ಲ ಐಟಮ್ಗೂ ಚಪಾತಿ, ರೊಟ್ಟಿ, ಅನ್ನಕ್ಕೆ ಪ್ರತಿಯೊಂದದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹುಳಿಯಾಗಿ, ಖಾರವಾಗಿ. ಟೊಮೊಟೊ ಚಟ್ನಿ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿರಿ. ಒಂದು ಸರಿ ತಿಂದರೆ ಪದೇ ತಿನ್ನಬೇಕನ್ಸುತ್ತೆ. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, 1 kg ನಾವು ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀವಿ. ನೀವು ಕೂಡ ಈ ಥರ ಸ್ಟೋರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.